ನನ್ನ ಸೋಲಿಗೆ ಏನು ರೀಸನ್ ಅಂತ ನನಗೆ ಅನಾಲಿಸ್ ಮಾಡಿ ಭಾಳ ಜನ ಆಫೀಸರ್ಸ್ ಜೊತೆ ಮಾತಾಡಿದಾಗ ಅವ್ರ ಜೊತೆ ಗೊತ್ತಾದದ್ದು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಸಣ್ಣ ದುಡ್ಡನ್ನು ಒಂದು ಕಡೆ ಹಾಕೋದಕ್ಕೆ, ಒಂದು ಸೈಟ್ ಕೊಂಡ್ಕೊಳ್ಳೋದಕ್ಕೋ, ಒಂದೇನೋ ಪರ್ಚೇಸ್ ಮಾಡೋದಕ್ಕೋ 10 ಸರಿ ಯೋಚನೆ ಮಾಡ್ತೀವಿ. ನಿಮಗೆ ಲಕ್ಷ ಲಕ್ಷ ರಿಟರ್ನ್ಸ್ ಬರುತ್ತೆ. ಎಷ್ಟು ಲಕ್ಷ ಅಂದರೆ ನಾನು ಹೇಳ್ದಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 6 ವರ್ಷ ಆಗಿದೆ ಅಷ್ಟೇ, 6 ಇಯರ್, 72 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನನಗೆ, 72 ಲ್ಯಾಕ್. ಇನ್ನೊಂದು 3 ವರ್ಷ ಆದರೆ 1 ಕೋಟಿ. 9 ವರ್ಷಕ್ಕೆ 1 ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ. ನೀವು ಟೀಚರ್ ಆದರೂ ಅಷ್ಟೇ, 15 ವರ್ಷ ಒಬ್ಬ ಟೀಚರಾಗಿ ಕೆಲಸ ಮಾಡಿದ್ರೆ 1 crore ರೂಪಾಯಿ ಇನ್ಕಮ್. PC ಆಗಿ 20 ವರ್ಷ ಕೆಲಸ ಮಾಡಿದ್ರೆ 1 ಕೋಟಿ ಸಂಬಳ ಬಂದಿರುತ್ತೆ. ನಿಮಗೆ ಕೋಟಿ ಅನ್ನೋದು ಕೌನ್ ಬನೆಗಾದಲ್ಲೂ ಗೆಲ್ಲಬೇಕು ಅಂತಲ್ಲ. ಸಣ್ಣ ಸಣ್ಣ ಕೆಲಸಕ್ಕೆ ಎಷ್ಟು ಪ್ಲ್ಯಾನ್ ಮಾಡ್ತೀವಿ, ಇಷ್ಟು ದೊಡ್ಡ ದುಡ್ಡು ನಮಗೆ ಬರಬೇಕಾದ್ರೆ ನೀಟಾದ ಪ್ಲ್ಯಾನ್ ಇರಬೇಕು. ನೀವು ಹೇಳ್ತಿರ್ತೀರಿ, ಸರ್ 2 ದಿನ ಓದಬೇಕು ಅನಿಸುತ್ತೆ, 3ನೇ ದಿನ ಮೂಡ್ ಆಫ್ ಆಗುತ್ತೆ, 3ನೇ ದಿನ ಓದೋಕ್ಕೆ ಮನಸ್ಸಿರಲ್ಲ. ಇದೆಲ್ಲ ಪ್ರಾಬ್ಲಮ್ ಏನಂದರೆ ನಿಮ್ಮ ಹತ್ರ ಒಂದು ಟೈಮ್ ಟೇಬಲ್ ಇಲ್ಲ. ನೀವು ಸ್ಕೂಲಲ್ಲಿದ್ದಾಗ ನಿಮ್ಮ ಮಿಸ್ಗಳು ಬಂದು ಟೈಮ್ ಟೇಬಲ್ ಬರ್ಸೋರು, ಫಸ್ಟ್ ಪೀರಿಯಡ್ ಇದು, ಸೆಕೆಂಡ್ ಪೀರಿಯಡ್ ಇದು, ಥರ್ಡ್ ಪೀರಿಯಡ್ ಇದು, ಕೊನೆವರೆಗೂ. ಅದು ಇದ್ದಿದ್ದಕ್ಕೆ ಏನಾಗ್ತಾಯಿತ್ತು, ಅಷ್ಟು ಕ್ಲೀನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ನೀವು ಅಷ್ಟೇ ನಿಮಗೆ ಅನುಕೂಲ ಆಗಂಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ನನಗೊಬ್ಬ ಪ್ರದೀಪ್ ಅಂತೇಳಿ ಮಹಾರಾಷ್ಟ್ರ ಕೇಳಿದ್ರು IAS ನಮ್ಮ ಡಿಪಾರ್ಟ್ಮೆಂಟ್ ಬಂದರು. ನಾವು ಯೂಟ್ಯೂಬಲ್ಲಿ ಪಾಠ ಮಾಡ್ತಾನೆ ಇದ್ವಿ. ಬಟ್ ಅವ್ರು ಕರೆದು ಹೇಳ್ತಾರೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಎಷ್ಟು ಸಿಟ್ಟು ಬರುತ್ತೆ ನಮಗೆ, ಯಾಕಂದರೆ ವಿ ಆಲ್ರೆಡಿ ಇನ್ ಕೋಚಿಂಗ್ ಫೀಲ್ಡ್ 20 ವರ್ಷ, ಅವ್ರು ಇನ್ನು ಜಾಬ್ ಸೇರೇ 20 ವರ್ಷ ಆಗಿಲ್ಲ. ಅವ್ರು ಹೇಳ್ತಾರಲ್ಲ, ಬಟ್ IAS ಏನೋ ಹೇಳ್ತಿರ್ಬೋದು ಅಂತ ಕೂತ್ಕೊಂಡ್ವಿ. ಅವಾಗ ಹೇಳಿದ್ರು ಅವರು, ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡು ಟೀಚ್ ಮಾಡಿರಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಂಥ ದಿನ ಇಂಥ ಸಬ್ಜೆಕ್ಟ್ ಆಗ್ಬೋದಾ ಅಂತ. ಅದನ್ನು ಹುಡುಗರ ಮೇಲೆ ಅಪ್ಲೈ ಮಾಡಿದೆ ನಾನು. ಸುಮಾರು ಹುಡುಗರು, 100 ಹುಡುಗರಿಗೆ ಇದನ್ನು ಗೈಡ್ ಮಾಡಿದೆ ಅಂದರೆ 50-60 ಹುಡುಗರು ಸಕ್ಸಸ್ ಆಗಿದ್ದಾರೆ ಎಕ್ಸಾಮಲ್ಲಿ. ನೀವು ಇದನ್ನ ಅಪ್ಲೈ ಮಾಡ್ಬೋದಾ ನೋಡೋದಾದರೆ ಹಿಂಗಿರುತ್ತೆ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ಅದು ಕಮಿಟ್, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ನನ್ನ ವಿಚಾರದಲ್ಲಿ. 5:30 6:00 ಓದ್ತೀನಿ, 5:30 to 6:30. ಅರ್ಧ ಗಂಟೆ ಬ್ರೇಕ್, ಏನಾದರೂ ಮನೆ ಕೆಲಸ ಇದೆ, ಅದು ಇದು ಮಾಡ್ತೀರಿ. ಇದು ನಿಮಗೆ ಓದೋಕ್ಕೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅನ್ನೋಂಥವ್ರಿಗೆ ಟೈಮ್ ಟೇಬಲ್ ಇದು. ಇಲ್ಲಪ್ಪ ನಮ್ಮ ಮನೇಲಿ ಗದ್ದೆ ಕೆಲಸ ಇದೆ, ಅದಿದೆ ಇದಿದೆ, ಮತ್ತೆ ಚೇಂಜ್ ಮಾಡೋಣ. ಅದಕ್ಕೆ ಈ 10 ಗಂಟೆನೇ ಓದಬೇಕು ಅಂತ ಏನಿಲ್ಲ, 10 hours ಓದಬೇಕು ಅಂತ ಇಲ್ಲ. ನೀವು 5 ಗಂಟೆಗಿಂತ ಕಡಿಮೆ ಅವರ್ ಸ್ಟಡಿ ಮಾಡ್ತಿದ್ದೀರಿ ಅಂದರೆ ಈ ಫೀಲ್ಡಲ್ಲಿ ಇಲ್ಲ ಅಂತ. ಸುಮ್ಮನೆ ಅಪ್ಲಿಕೇಶನ್ ಹಾಕೋದು, 3 ಲಕ್ಷ ಅಪ್ಲಿಕೇಶನ್ ಬಂತು, 5 ಲಕ್ಷ ಅಪ್ಲಿಕೇಶನ್ ಬಂತು ಮಾಡಿಸ್ಬಿಡ್ರಿ. ನೀವು 5 hour ಓದ್ತಾ ಇರಬೇಕು. ವರ್ಕಿಂಗ್ ಪೀಪಲ್ ಆದರೆ, ಸ್ಕೂಲ್ ಸ್ಟೂಡೆಂಟ್ಸ್ ಆದರೆ, ಖಾಲಿ ಓದೋಕ್ಕೆ ಕೂತಿದ್ದೀನಿ ಅಂದರೆ ಇಷ್ಟು ಅವರ್ ಓದಲೇಬೇಕು. ನೋಡ್ರಿ, ಅದಕ್ಕೆ ಅಡಿಷನ್ ಹೇಳ್ಬಿಡ್ತೀನಿ, 8 ಗಂಟೆ ನಿದ್ದೆ ಮಾಡಿರಿ, ನೋ ಇಶ್ಯೂ. ನಾನು ನಿದ್ದೆ ಮಾಡೋದು ಕಡಿಮೆ ಮಾಡಿರಿ ಏನಲ್ಲ. 10ಕ್ಕೆ 8 ನಿದ್ದೆ ಆಡಾದ್ರೆ 18 ಗಂಟೆ ಆಯಿತು. ಇನ್ನೆಷ್ಟು ಉಳೀತು? 24 ಗಂಟೆಗೆ ನಾವು 6 ಗಂಟೆ ಉಳ್ಕೊಂಡಿದೆ. ಈ ಮಧ್ಯದಲ್ಲಿ ಬ್ರೇಕ್ ತೆಗ್ದಿಲ್ಲ ನಾವು, ಬ್ರೇಕ್ ಎಲ್ಲ ಕಟ್ಟಾಗಿದೆ ಇಲ್ಲಿ. ಇನ್ನು 6 ಗಂಟೆಯಲ್ಲಿ ಅರ್ಧ ಗಂಟೆ ಊಟ ಅಂದರೂ 1.5 ಗಂಟೆ, ಅರ್ಧ ಗಂಟೆ ಸ್ನಾನ ಮಾಡಲ್ಲ, ನೀವು ಮಾಡಿದ್ರು 2 ಗಂಟೆ, ಇನ್ನೂ 4 ಗಂಟೆ ಉಳ್ಕೊಂಡಿದೆ. ಎಷ್ಟು ಮಾಡ್ಬೋದು ಕೆಲಸಗಳು ಅಂದರೆ ಒಂದು ಪ್ಲ್ಯಾನ್ ಬೇಕು, ಬೇರೆದೆಲ್ಲದನ್ನು ಬಿಟ್ಬಿಡ್ಬೇಕು. ನಾವು ಅಲ್ಲಿ ಏನು ಹಾಕ್ಕೊಂಡಿದ್ದೀವಿ ನೋಡ್ರಿ, ಸುಮ್ಮನೆ ಒಂದು ಬ್ಲರ್ ಇದು, ಹಿಂಗೆ ಇರಬೇಕು ಅಂತಲ್ಲ. 6:30 ಎಲ್ಲೋ ಮಾರ್ಕ್ ಪಕ್ಕದಲ್ಲಿ ಬ್ರೇಕ್ ಇರುತ್ತೆ, ಅದಕ್ಕೆ ಎಲ್ಲೋ ಹಾಕಿರೋದು. 7ರವರೆಗೂ ಬ್ರೇಕ್ ಇದೆ, 7ರಿಂದ 8 1 hour, 8ರಿಂದ 9 2 ಗಂಟೆ. ನಿಮಗೆ 11 ಗಂಟೆ ಒಳಗೆ ಕೇಳ್ತಾ ಇರೋದು ನಾವು ಜಸ್ಟ್ 4 hour ರೀಡಿಂಗ್, ಯಾರು ಓದೋಕ್ಕೆ ಅಂತ ಕೂತವ್ರಿಗೆ. 11 ಆದಮೇಲೆ 12ರಿಂದ 1, 12ರಿಂದ 1ರವರೆಗೂ ಓದಿದ್ರಿ, ಮುಗೀತು. ಆರಾಮ ಊಟ ಮಾಡಿರಿ, ಮಧ್ಯಾಹ್ನ ಒಂದ್ಸರಿ ಮಲ್ಕೊಳ್ರಿ ನೀವು, ನೋ ಇಶ್ಯೂ. ಇದನ್ನು ಫಾರಿನಲ್ಲೆಲ್ಲ ತುಂಬ ಅಪ್ಲೈ ಮಾಡ್ತಾರೆ. ಮತ್ತು ಈವನ್ IAS ಆಫೀಸರ್ಗಳಿಗೆ ಆ ಡೆಹ್ರಾಡೂನ್ ಟ್ರೈನಿಂಗ್ ಕೊಡಬೇಕಾದ್ರೆ, ಈವನ್ ಯೋಗ ಸೆಂಟ್ರು, ಪೊಲೀಸ್ ಟ್ರೈನಿಂಗ್ ಸೆಂಟ್ರು, PSI ಸೆಂಟ್ರ್ ಎಲ್ಲಾದರೂ ಹೋಗ್ರಿ, ಮಧ್ಯಾಹ್ನ ಊಟ ಆದಮೇಲೆ 2 ತಾಸು ನಿಮಗೆ ಖಾಲಿ ಬಿಟ್ಬಿಡ್ತಾರೆ ಅವ್ರು. 2 hours ನಿಮಗೆ ಮಾತಾಡ್ಸೋಕ್ಕೆ ಬರಲ್ಲ. ದಟ್ ಮೀನ್ಸ್ ಊಟ ಮಾಡಿದ್ಮೇಲೆ ಒಂದ್ಸರಿ ಮಲಗಬೇಕು ಮನುಷ್ಯ ಅಂತ. ಯಾಕೆ ಮಲಗಬೇಕು? ಮಲ್ಗೋದು ಯಾಕೆ ಅಂದರೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ನೋಡ್ತಾ ಕೂರೋದಕ್ಕೆ. ನೀವು ಮಲ್ಕೊಂಡು ಶುರು ಮಾಡ್ತೀರಿ ಕೆಲಸ, ಹಂಗಲ್ಲ. ಜಸ್ಟ್ ರಿಲ್ಯಾಕ್ಸ್, ಖಾಲಿ ಆರಾಮ್ ಬಿದ್ಕೊಂಡ್ಬಿಟ್ರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಲುಕ್ ಯುವರ್ ಬಾಡಿ ಹಿಂಗಿರುತ್ತೆ, ಹಿಂಗಿದ್ದು ಬಾಡಿಗೆ ಹಾರ್ಟ್ ಇಲ್ಲಿದೆ, ಇಲ್ಲಿಂದನೇ ಬ್ಲಡ್ ಪಂಪಿಂಗ್ ಆಗಬೇಕು. ಈ ಬ್ಲಡ್ ಪಂಪಾಗಿ ಇಲ್ಲಿಗೆ ಬರಬೇಕು. ನಿಮ್ಮ ಮೇಜರ್ ವರ್ಕಿಂಗ್ ಝೋನೇ ಇದು. ಪಂಪಾಗಿ ಎಷ್ಟೇ ಪಂಪ್ ಆದರೂ ಇಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದವರೆಗೆ 6 7 8 9 10 11 12 1 2 ಅನ್ನೋಷ್ಟೊತ್ತಿಗೆ ಡೌನ್ ಆಗಿರುತ್ತೆ ಇಲ್ಲಿ ಬ್ರೈನ್.
ವೇವ್ ಲೆಂತ್ ಕಡಿಮೆ, ವರ್ಕ್ ಫೋರ್ಸ್ ಕಡಿಮೆ, ಸ್ಪೀಡ್ ಕಡಿಮೆ ಆಗ್ತಾ ಬಂದಿರುತ್ತೆ. ಅವಾಗ ಒಂದು ಸರಿ ಇದನ್ನು ಹಿಂಗೆ ಮಲಗಿಸ್ಬಿಟ್ರಿ ಅಂದರೆ ಮತ್ತೆ ಈಸಿಯಾಗಿ ಬ್ಲಡ್ ಫ್ಲೋ ಆಗತ್ತೆ. ಗುರುತ್ವಾಕರ್ಷಣೆ ನಿಯಮ ಗೊತ್ತು, ಇಲ್ಲಿಂದ ನೀರು ಹಾಕಿದರೆ ಕೆಳಗೆ ಬರುತ್ತೆ ಹೊರತು ಮೇಲಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಮೇಲಕ್ಕೆ ಇದು ಬಡ್ದು ಎಷ್ಟು ಬಡಿದ್ರು ಇಲ್ಲಿ ಪುಷಪ್ ಆಗಲ್ಲ. ನೀವೇ ನೋಡ್ರಿ, ಕಾಲು ಒಂದ್ಸರಿ ನೋಡ್ಕೊಳ್ರಿ, ಈಗ ಎಷ್ಟು ಸ್ಮಾರ್ಟ್ ಆಗಿದಾವೆ ಕಾಲು. ಸಾಯಂಕಾಲದವರೆಗೂ ಇಲ್ಲೇ ಕೂತ್ಕೊಂಡಾಗ ನೋಡ್ರಿ, ಚಪ್ಪಲಿ ಟೈಟ್ ಆಗುತ್ತೆ, ಶೂ ಟೈಟ್ ಆಗುತ್ತೆ. ಬಿಕಾಸ್ ಎಲ್ಲ ಈ ಕಡೆ ಬರುತ್ತೆ ಬ್ಲಡ್ ಫ್ಲೋ. ರಕ್ತ ಎಷ್ಟು ಫೋರ್ಸ್ ಆಗಿ ಇಲ್ಲಿಗೆ ಹೋಗುತ್ತೋ ಅಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡೋದು. ಹಿಂಗೆ ಮಲ್ಕೊಳ್ರಿ, ಊಟ ಮಾಡಿ 2 ಗಂಟೆ ಮಲ್ಕೊಳ್ರಿ. ನಿಮಗೆ ದಮ್ ಇದ್ದರೆ 4 ಗಂಟೆವರೆಗೂ ಮಲ್ಕೊಳ್ರಿ, ನೋ ಇಶ್ಯೂ. 2 ಅವರ್. ಮಧ್ಯಾಹ್ನ ಮಲ್ಗಲ್ಲ, ನೀವು 2 ಗಂಟೆ ಮಲ್ಬೇಕಾದ್ರೆ ಚಾನ್ಸ್ ಕೊಡ್ತಾ ಇದ್ದೀನಿ. 4 ಗಂಟೆಗೆ ಎದ್ದು ಮತ್ತೆ ಸ್ಟಾರ್ಟ್. ರೀಡ್ ಮಾಡೋರ್ಗೆ ಹೇಳ್ತಾ ಇರೋದು, ಮತ್ತು ಖಾಲಿ ಇರೋರ್ಗೆ ಮತ್ತೆ ಬೇರೆ ಹೊಸದು ಮಾಡೋಣ. 4 to 5, ಆಮೇಲೆ 1 ಅವರ್ ಬ್ರೇಕ್ ಇದೆ. ಅಲ್ಲಿ 6 to 7 ಇದೆ, 8 to 9 ಇದೆ, ಅಲ್ಲೂ 1 ಅವರ್ ಬ್ರೇಕ್ ಇದೆ, 9 to 10 ಇದೆ. ನೋಡ್ರಿ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂದರೆ 4ರಿಂದ 5 ಆದಮೇಲೆ ಮತ್ತೆ ಸ್ಟಡಿ ಇಲ್ಲ, ಆರಾಮ್ ತಿರ್ಗಾಡ್ಕೊಳ್ರಿ ನೀವು. 6ರಿಂದ 7 ಆದಮೇಲೆ ಮತ್ತೆ ಗ್ಯಾಪ್ ಇದೆ 1 ಅವರ್. 8ರಿಂದ 9, 9ರಿಂದ 10 ಗಂಟೆಗೆ ನಿಮ್ಮ ಟೈಮ್ ಟೇಬಲ್ ಕ್ಲೋಸ್. ಯಾಕಂದರೆ ನೀವೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಮಲ್ಕೋಬೇಕು. 11 ಗಂಟೆಗೆ ಮಲ್ಕೋಬೇಕು. ಯಾರು 5 ಗಂಟೆಗೆ ಹೇಳ್ತೀರಿ, ಮಿನಿಮಮ್ 11 ಗಂಟೆಗೆ ಮಲ್ಕೋಬೇಕು. ಮಧ್ಯಾಹ್ನ ನಾನು ಹೇಳಿದೆ ಅಂತ 2 ಅವರ್ ಮಲ್ಗೋದೇನು ಬೇಡ. ನೀವು 2 ಅವರ್ ಮಲಗಿದೆ ಅಂದರೆ ರಾತ್ರಿ ನಿದ್ದೆ ಬರಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ. ಮಧ್ಯಾಹ್ನನೂ ಅಲಾರಾಮ್ ಇಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ, ಇವನು ಹುಚ್ಚನೋ ಅಲಾರಾಮ್ ಬೆಳಿಗ್ಗೆ ಹೊಡಿಯೋದು ನೋಡಿದ್ದೀನಿ, ನೀವು ಮಧ್ಯಾಹ್ನ ಇಡ್ತಿರಲ್ಲ ಅಂತ. 2 ಗಂಟೆಗೆ ಮಲ್ಕೊಂಡ್ರೆ 2:30ಗೆ ಅಲಾರಾಮ್ ಇಟ್ಟಿರ್ತೀನಿ. ಅಲಾರಾಮ್ ಹೊಡಿತೀನಿ, ಟಕ್ಕಂತ ಎಚ್ಚರ. ಅದನ್ನು 2 ಸೂರ್ಯೋದಯ ಅಂತ ಕರಿತೀವಿ. 2 ಸನ್ರೈಸ್ ಆಗುತ್ತೆ ಅಂತ. 2 ಸರಿ ಬಾಡಿ ಫ್ರೆಶ್ ಆಗುತ್ತೆ, 2 ಸರಿ ಎನರ್ಜಿ ಬರುತ್ತೆ, ಯೂಟಿಲೈಸ್ ಮಾಡ್ಕೋಬೋದು. ಓದಕ್ಕೆ ಅಂತ ಕೂತೋರು, ಓದಕ್ಕೆ ಅಂತ ಕೂತಿಲ್ಲ ಸರ್, ನಾವು ವರ್ಕ್ ಇದೆ ಅಂತ ಅಂದರೆ ಬೆಳಿಗ್ಗೆದು ಏನು ಕಾಂಪ್ರಮೈಸ್ ಇಲ್ಲ. ಎಲ್ಲಿವರೆಗೂ 8 ಗಂಟೆವರೆಗೂ ನೀವು 3 ಅವರ್ ಓದ್ತೀರಾ. ಆಗಿಲ್ಲ ಅಂದರೆ 2 ಅವರ್ ಓದ್ತೀರಾ, 2 ಅವರ್ ಸಾಕು. ಆಮೇಲೆ 8 ಗಂಟೆ ಮೇಲೆ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ 10 ಗಂಟೆಗೆ ಕಾಲೇಜ್ಗೋ ಎಲ್ಲಿಗೋ ಹೋಗ್ತೀರಿ. ಆಮೇಲೆ ಮಾಮೂಲಿ ಕಾಲೇಜಿಂದ ಎಲ್ಲ ಬರೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಬಂದ ಕೂಡಲೇ ಮಲ್ಕೊಳ್ರಿ, ಮಲ್ಕೊಂಬಿಡ್ಬೇಕು. ನೀವು ಪ್ರಪಂಚ ಎಲ್ಲ ಮರ್ತು ಬಿಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು PUC ಇರ್ಬೇಕಾದ್ರೆ, ಡಿಗ್ರಿ ಇರ್ಬೇಕಾದ್ರೂ ಮಲ್ಕೋತಾ ಇದ್ದೆ ನಾನು. ನಮ್ಮದು ರೈತರ ಮನೆ, ದನ ಕಾಯೋ ಕೆಲಸ ಇರುತ್ತೆ. ಆದರೂ ಅಜ್ಜನ ಹತ್ರ ರಿಕ್ವೆಸ್ಟ್ ಮಾಡಿ ಅರ್ಧ ಗಂಟೆ ಮಲ್ಕೊಂಡು 5:30ಗೆ ಎದ್ಮೇಲೆ ಫ್ರೆಶ್ ಆದಮೇಲೆ ಹೊಸ ದಿನ ಅದು. ಗದ್ದೆ ಕೆಲಸ ಮಾಡಿಬಂದು 7 ಗಂಟೆಯಿಂದ 8, 8ರಿಂದ 9, 9ರಿಂದ 10, 10ರಿಂದ 11, 4 ಗಂಟೆ ರೀಡಿಂಗ್. ಮಧ್ಯದಲ್ಲಿ ಒಂದು 10-15 ನಿಮಿಷ ಊಟ ಅಷ್ಟೇ. 4 ಅವರ್ಸ್ ಈವ್ನಿಂಗ್ ಟೈಮು, 2 ಅವರ್ಸ್ ಮಾರ್ನಿಂಗ್ ಟೈಮ್, 6 ಅವರ್. ಈವನ್ ಕಾಲೇಜ್ ಡೇಸಲ್ಲೂ ಓದ್ಬೋದು. ಬೇರೆದೆಲ್ಲ ಬಿಟ್ಟುಬಿಡ್ಬೇಕು ನೀವು.